ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬೆಳಗಾವಿಯಲ್ಲಿ ನಡೀತಾ ಇರೋಂತಹ ಆರ್ಮಿ ರ್ಯಾಲಿ ಬಗ್ಗೆ ವಿಷಯನ ತಿಳಿಸ್ಕೊಡ್ತೀನಿ. ಸೊ ಈ ಹುದ್ದೆಗಳಿಗೆ 8, 9 ಮತ್ತು 10ನೇ ತರಗತಿ ಪಾಸಾಗಿದ್ದರೂ ಸಾಕು, ಮತ್ತು 10+2 ಪಾಸಾಗಿದ್ರೂ ಸಾಕು. ಅಪ್ಲಿಕೇಶನ್ನ ಹಾಕಬಹುದು. ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟು ಸ್ಟಾರ್ಟ್ ಆಗಿದೆ. ನೀವು ಹಾಕೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಇವತ್ತಿಂದನೇ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವಾಗ ಆ ಡೀಟೇಲ್ಸ್ನ ನೋಡೋಣ. ಸ್ನೇಹಿತರೆ, ಇದು ನೋಟಿಫಿಕೇಷನ್ನು ಅವರು ಬಿಟ್ಟಿರೋಂತಹದ್ದು ಆರ್ಮಿ ರಿಕ್ರೂಟ್ಮೆಂಟ್ ಆಫೀಸ್ ಬೆಳಗಾವಿ ಮತ್ತು ಬೆಳಗಾವಿ ಒಂದೇ ಅಲ್ವಾ. ಸೊ ಫೆಬ್ರವರಿ 1ರಿಂದ 1 ಮಾರ್ಚ್ 2021ರಲ್ಲಿ. ಸೊ ಎಲ್ಲಿ ಅಂತ ಇವರಿಂದ ಮೆನ್ಷನ್ ಮಾಡಿಲ್ಲ, ಒಟ್ಟು ಬೆಳಗಾಮಲ್ಲಿ ನಡೆಯುತ್ತೆ. ಸೊ ಇನ್ನು ಈ ರ್ಯಾಲಿಗೆ ಬೆಳಗಾವಿ, ಬೀದರು, ಗುಲ್ಬರ್ಗ, ಕೊಪ್ಪಳ, ರಾಯಚೂರು ಮತ್ತು ಯಾದಗಿರಿ. ಇನ್ನೊಂದು ಸರಿ ಹೇಳ್ತೀನಿ, ಬೆಳಗಾವಿ, ಬೀದರು, ಗುಲ್ಬರ್ಗ, ಕೊಪ್ಪಳ, ರಾಯಚೂರು ಮತ್ತು ಯಾದಗಿರಿ ಇಷ್ಟು ಡಿಸ್ಟಿಕ್ಗಳ ವಿದ್ಯಾರ್ಥಿಗಳು ಅಥವಾ ಕ್ಯಾಂಡಿಡೇಟ್ಗಳು ಮಾತ್ರ ಅಪ್ಲಿಕೇಶನ್ನ ಹಾಕೋದಿರುತ್ತೆ. ಎಲ್ಲ ಡಿಸ್ಟಿಕ್ ಅವರು ಅಪ್ಲೈ ಮಾಡೋಂಗಿಲ್ಲ. ಈ ಮೇಲ್ಕಂಡ ಡಿಸ್ಟಿಕ್ಗಳ ಅವರು ಮಾತ್ರ ಅಪ್ಲಿಕೇಶನ್ನ ಹಾಕೋದಿರುತ್ತೆ. ಅಪ್ಲಿಕೇಶನ್ನು ನಿಮಗೆ 5 ಡಿಸೆಂಬರಿಂದ ಸ್ಟಾರ್ಟ್ ಆಗಿದೆ, 18 ಜನವರಿವರೆಗೂ ಇರುತ್ತೆ. 5 ಡಿಸೆಂಬರಿಂದ 18 ಜನವರಿವರೆಗೂ ಇರುತ್ತೆ. ನೀವು ಅಷ್ಟರೊಳಗಡೆ ಅಪ್ಲಿಕೇಶನ್ನ ಹಾಕಬಹುದು. ಸೊ ಇನ್ನು ಇವರು ಬೆಳಗಾವಿ ಡಿಸ್ಟಿಕ್ಕಲ್ಲಿ ಯಾವುದೋ ಪ್ಲೇಸು ಗ್ರೌಂಡು ಅಂತ ಹೇಳ್ತಾರೆ. ಅಲ್ಲಿ ತನಕ ಈಗ ಸದ್ಯ ಕೋವಿಡ್-19 ಇರೋದ್ರಿಂದ ಇವರು ಪ್ಲೇಸ್ನ ಕನ್ಫರ್ಮ್ ಮಾಡಿಲ್ಲ. ಇನ್ನು ಸದ್ಯದಲ್ಲೇ ಕನ್ಫರ್ಮ್ನ ಮಾಡ್ತಾರೆ. ಸೊ ಇನ್ನು ಸೋಲ್ಜರ್ ಜನರಲ್ ಡ್ಯೂಟಿ ಆಲ್ ಆರ್ಮ್ಸ್ ಅಂತ. ಸೊ ಇದಕ್ಕೆ 17 ವರೆಯಿಂದ 21 ವರ್ಷದ ಒಳಗಡೆ ಇದ್ದರೆ ಅಪ್ಲಿಕೇಶನ್ನ ಹಾಕಬಹುದು. ಡೇಟ್ನಲ್ಲಿ ಕೊಟ್ಟಿದ್ದಾರೆ. ಇದ್ರೊಳಗಡೆ ನಿಮ್ಮ ಡೇಟ್ ಇದ್ದರೆ ಅಪ್ಲಿಕೇಶನ್ನ ಹಾಕಿ. ಡೇಟ್ ಆಫ್ ಬರ್ತು, ಹೈಟು 166 ಸೆಂಟಿಮೀಟರ್ಸು, ಚೆಸ್ಟು 77 ಸೆಂಟಿಮೀಟರ್ಸು, +5 ಎಕ್ಸ್ಪೆನ್ಷನ್ ಮಾಡಿದಾಗ +5 ಇರಬೇಕು. ಇದಕ್ಕೆ 10th ಪಾಸ್ ಆಗಿದರೆ ಸಾಕು. 45% ಅಗ್ರಿಗೇಟಲ್ಲಿ 10th ಪಾಸ್ ಆಗಿದರೆ ಸಾಕು. ಇನ್ನು ಮಿಕ್ಕಿರೋ ಎಲ್ಲದಕ್ಕೂ 10+2 ಅಂದರೆ PUC ಅಥವಾ ಡಿಪ್ಲೊಮಾ ಮಾಡಿದರೆ ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ಎಲಿಜಿಬಲ್ಲು. ಇಲ್ಲ ಅಂದರೆ ಅಪ್ಲಿಕೇಶನ್ ಹಾಕೋಂಗಿಲ್ಲ. ಇದೊಂದಕ್ಕೆ ಮಾತ್ರ 10th ಪಾಸ್ ಆಗಿರೋ ಅಪ್ಲಿಕೇಶನ್ನ ಹಾಕಬಹುದು. ಹಾಗೆಯೇ ಇನ್ನೊಂದಿದೆ ಸೋಲ್ಜರ್ ಟ್ರೇಡ್ಸ್ಮ್ಯಾನ್ ಅಂತ. ಇದಕ್ಕೂ ಅಷ್ಟೇ 10th ಪಾಸ್ ಆಗಿದ್ರೆ ಸಾಕು. ಮತ್ತು ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಜಾಸ್ತಿ ಇರುತ್ತೆ. 17.5 ವರ್ಷದಿಂದ 23 ವರ್ಷದ ಒಳಗಡೆ ಅಪ್ಲಿಕೇಶನ್ನ ಹಾಕಬಹುದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 1 ಅಕ್ಟೋಬರ್ 97ಇಂದ 1 ಏಪ್ರಿಲ್ 2003 ಇಷ್ಟರೊಳಗೆ ಯಾರು ನಿಮ್ಮ ಡೇಟ್ ಆಫ್ ಬರ್ತ್ ಇದೆ ಅವರು ಅಪ್ಲಿಕೇಶನ್ನ ಹಾಕಬಹುದು. ಇದಕ್ಕೇನು ಜಾಸ್ತಿ ಬೇಕಾಗಿಲ್ಲ. 10ನೇ ತರಗತಿ ಪಾಸ್ ಆಗಿದ್ರೆ ಸಾಕು, ನೀವು ಅಪ್ಲಿಕೇಶನ್ನ ಹಾಕಬಹುದು. ಇನ್ನು 8th ಪಾಸ್ ಆದವ್ರಿಗೂ ಕೆಲವು ವೇಕೆನ್ಸಿ ಇದೆ. ಸೋಲ್ಜರ್ ಟ್ರೇಡ್ಸ್ಮ್ಯಾನ್ ಆಲ್ ಆರ್ಮ್ಸ್ ಅಂತ. ಇದಕ್ಕೂ ಅಷ್ಟೇ 17.5 ವರ್ಷದಿಂದ 23 ವರ್ಷ ಇರುತ್ತೆ. ಸ್ನೇಹಿತರನ್ನ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಹೇಗಿರುತ್ತಪ್ಪ ಅಂದರೆ 1.6 ಕಿಲೋಮೀಟರ್ ರನ್ನಿಂಗ್ನ ಮಾಡಬೇಕಾಗುತ್ತೆ. 5 ನಿಮಿಷ 30 ಸೆಕೆಂಡ್ಸು, 5 ನಿಮಿಷ 30 ಸೆಕೆಂಡ್ಸು ಮತ್ತು 5 ನಿಮಿಷ 45 ಸೆಕೆಂಡ್ಸು ಇಷ್ಟರೊಳಗಡೆ ನೀವು ಮಾಡಬೇಕಾಗುತ್ತೆ. ಇನ್ನು ಬೀಮ್ ಪುಲಪ್ಸ್ ಮಾಡಬೇಕಾಗುತ್ತೆ. 10, 9, 8, 7, 8 ನೀವು ಎಷ್ಟು ಮಾಡ್ತೀರಿ ಅಷ್ಟು ಮಾರ್ಕ್ಸು ನಿಮಗೆ ಸಿಗುತ್ತೆ. ಇನ್ನು 9 ಫೀಟ್ ಡಿಚ್ಚು, ಜಿಗ್ಜ್ಯಾಗ್ ಬ್ಯಾಲೆನ್ಸು ಇಷ್ಟನ್ನು ನೀವು ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ಅದರಲ್ಲಿ ರನ್ನಿಂಗು ಫಸ್ಟು. ಇದನ್ನು ನೀವು ಈಗಿಂದನೇ ಪ್ರಾಕ್ಟೀಸು ಮಾಡಿ. ಸೊ ಇನ್ನು ದಾಖಲಾತಿಗಳು ಏನೇನು ಬೇಕಪ್ಪ ಅಂದರೆ ಡೊಮಿಕಲ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ರಿಲಿಜನ್ ಸರ್ಟಿಫಿಕೇಟು, ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟು, ಅನ್ಮ್ಯಾರಿಡ್ ಸರ್ಟಿಫಿಕೇಟು ಮತ್ತು ರಿಲೇಷನ್ಶಿಪ್ ಸರ್ಟಿಫಿಕೇಟು. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳು ನಿಮಗೆ ಬೇಕಾಗುತ್ತೆ. ಸೊ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ಏನಾದರೂ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಗುಡ್ ಲಕ್, ಆಲ್ ದ ಬೆಸ್ಟ್.